ಬಂಧುಗಳೇ, ಇದೀಗ ನಮ್ಮೊಂದಿಗಿದ್ದಾರೆ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು, ಪಟ್ಲ ಫೌಂಡೇಶನ್ನ ಮಹಾದಾನಿಗಳು. ಅವರ ಒಂದೆರಡು ಮಾತುಗಳನ್ನ ಕೇಳೋಣ. ಸರ್, ಪಟ್ಲ ಫೌಂಡೇಶನ್ ಟ್ರಸ್ಟ್ ಇಂದಿಗೆ 10 ವರ್ಷಗಳನ್ನ ಪೂರೈಸಿದೆ. ಈ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಮಗೆ 10 ವರ್ಷ ಕಳೆದಾಗ ಕಾಣಿಸ್ತಾ ಇಲ್ಲ, ಆದರೆ 10 ವರ್ಷ ಯಾವ ರೀತಿಯಲ್ಲಿ ಕಳೆದಿದೆ ಅಂತದ್ದು ಇಂಪಾರ್ಟೆಂಟು. ಹೊಸ ಹೊಸ ತಾರೆಗಳು, ಹೊಸ ಹೊಸ ನಮೂನದ ಹೊಸ ಹೊಸ ದಾನಿಗಳು. ಯಾಕಂದರೆ ಈ ಕೆಲಸದಲ್ಲಿ ಅವರು ನಮ್ಮ ಜಿಲ್ಲೆಯ ಒಂದೇ ಅಲ್ಲ, ದೇಶ ವಿದೇಶಗಳಿಂದ ಕಲಾಭಿಮಾನಿಗಳು ಮತ್ತು ಹೃದಯವಂತರು ಯಾರಿದ್ದಾರೆ ಅವ್ರನ್ನೆಲ್ಲ ಒಟ್ಟು ಮಾಡದಿದ್ದರೆ ಅದು ಈ 10 ವರ್ಷದ ಸಾಧನೆ. ಖಂಡಿತವಾಗಿ ಈ ದಶಮಾನೋತ್ಸವ ಅಂತ ಹೇಳೋದು ಹೀಗೆ ಮುಂದುವರಿಲಿ. ಆದರೆ ಈ ವರ್ಷ ದಶಮಾನೋತ್ಸವ ಈ ಒಂದು ಯಾವುದು ಸ್ಕೀಮ್ ಮಾಡಿದ್ದಾರೆ, ಎಲ್ಲರ ಹತ್ರ ಒಂದು ದಾನಿಗಳ ಹತ್ರ ಕಲೆಕ್ಷನ್ ಮಾಡಿ ಅದರಿಂದ ಪರ್ಮನೆಂಟಾಗಿ ಮಾಡಿ ಕಲಾವಿದರಿಗೆ ಹೆಲ್ಪ್ ಮಾಡುವಂಥ ಒಂದು ಮಾಡಿದ್ದಾರೆ. ಅದೊಂದು ಒಳ್ಳೆಯ ವಿಷಯ. ಯಾಕಂದರೆ ಪ್ರತಿ ವರ್ಷವೂ ನಮ್ಮ ದಾನಿಗಳ ಹತ್ರ ಹೋಗ್ಲಿಕ್ಕೆ ಒಂದು ಮುಜುಗರ. ಹಾಗಾಗಿ ಇವತ್ತಿನ 10-15 ಸಾವಿರ ಜನಸಂದಣಿ, ಹಾಗೆ ದೇವರ ಕೃಪೆ ಕೂಡ ಇದೆ. ಯಾಕೆಂದರೆ ಒಂದು ವಾರದಿಂದ ಇತ್ತ ಧಾರಾಕಾರ ಮಳೆ ಇದೆ, ಆದರೆ ಇವತ್ತು ಮಳೆ ಇಲ್ಲ. ಇದಕ್ಕೆ ದೇವರ ಒಂದು ಖಂಡಿತವಾದ ಒಂದು ಆಶೀರ್ವಾದ ಇದೆ. ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸತೀಶ್ ಅಣ್ಣ ಹತ್ರ ವಿನಯ, ವಿಮ್ರತೆ ಹಾಗೂ ಕಲೆ ತುಂಬ ಇದೆ. ಅದೇ ರೀತಿಯ ವಿನಯ ವಿಮ್ರತೆ ಅವರದ್ದು ಇರಲಿ. ಅವರು ಎಲ್ಲರಿಗೂ ಕೂಡ ಇದೇ ರೀತಿ ಮಾದರಿಯಾಗಿ ಯಾರಿಗೂ ಕೂಡ ಸತೀಶ್ ಶೆಟ್ಟಿ ಅಂತ ಹೇಳ್ಸ್ಕೊಬೋದು. ಸತೀಶ್ ಶೆಟ್ಟರ ಅಂತ ಅವರ ಒಂದು ಗೌರವದಲ್ಲಿ ಯಾವ ರೀತಿ ಇದೆಯೋ ಅವರಿಗೆ ಆ ದೇವಿ ಕೊಟ್ಟಂಥ ಒಂದು ಸಿರಿಕಂಠ, ಅವರ ಒಂದು ಮುಗ್ಧತೆ ಹಾಗೂ ಅವರು ಮಾಡುವಂಥ ಒಂದು ಕೆಲಸದಲ್ಲಿ ನೇರ ಯಾವುದೇ ಒಂದು ಅವರ ಬಗ್ಗೆ ಇವತ್ತು ಒಂದು ಅನೇಕ ಸಂಘ ಸಂಸ್ಥೆಗಳಲ್ಲಿ ಜನ ಹಾಗೆ ಹೇಳ್ತಾರೆ. ಆದರೆ ಪಟ್ಲ ಫೌಂಡೇಶನ್ ಬಗ್ಗೆ ಯಾರೂ ಕೂಡ ಅವರು ಇದರೊಟ್ಟಿಗೆ ನಾನು ಸತೀಶ್ ಶೆಟ್ಟರ್ ಒಟ್ಟಿಗೆ ಅವರ ತಂಡ, ಅವರ ಒಂದು ಕೋಶಾಧಿಕಾರಿ ಇರ್ಬೋದು, ಸೆಕ್ರೆಟರಿಗಳಿರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಇಂಥವನ್ನು ನಾನು ವೇದಿಕೆಯಲ್ಲಿ ಹೇಳಬೇಕಿತ್ತು. ಇಂಥ ಒಂದು ತಂಡ ಕಳೆದ 10 ವರ್ಷ ಅವರೊಟ್ಟಿಗೆ ಅಂಥ ತಂಡ ಇದೆ ಅಂತ ಹೇಳಿದರೆ, ಅವರು ಅಮೆರಿಕಕ್ಕೆ ಹೋದರೂ ಅವರೊಟ್ಟಿಗೆ, ದುಬೈ ಬಂದವರೊಟ್ಟಿಗೆ, ಕುಂದಾಪುರಕ್ಕೆ ಹೋದವರೊಟ್ಟಿಗೆ, ಮಂಗಳೂರದವರೊಟ್ಟಿಗೆ, ಪ್ರತಿ ಒಂದು ಕೆಲಸದಲ್ಲಿ ಅವರೊಂದು ತಂಡ ಇದೆಯಲ್ಲ, ಆ ಪಟ್ಲ ಫೌಂಡೇಶನ್ನ ಕಾರ್ಯಕರ್ತರು ಅಥವಾ ಕಾರ್ಯಕಾರಿ ಸಮಿತಿಯವರು ಏನು ಇದ್ದಾರೆ, ಪುರುಷೋತ್ತಮ ಭಂಡಾರ ಇರ್ಬೋದು, ಸುದೇಶ್ ಶೆಟ್ಟಿ, ಎಲ್ಲರೂ ಕೂಡ, ರವಿ ಶೆಟ್ಟಿ ಇರ್ಬೋದು, ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ದಶಮಾನೋತ್ಸವವನ್ನು ಮುಗಿಸಿದ್ದೀರಿ. ಇನ್ನೂ ಕೂಡ ನೀವು ಸಿಲ್ವರ್ ಜುಬಿಲಿಯನ್ನು ಮಾಡುವ ತನಕ ನೀವೇ ಇರಿ ಅಂತ ನಾನು ಆ ಭಗವಂತನಲ್ಲಿ ಹಾರೈಸ್ತೇನೆ. ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.